ನಮಸ್ಕಾರ ಎಲ್ಲರಿಗೂ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ನ ಬಗ್ಗೆ ಕಲಿಯೋಣ, ಸರಿನಾ? ಈಗ ಈ ಬೇರಿಶ್ ಎನ್ಗಲ್ಫಿಂಗ್ ಅನ್ನುವಂಥದ್ದು ಎರಡು ಕ್ಯಾಂಡಲ್ ಸ್ಟಿಕ್ನ ಪ್ಯಾಟರ್ನ್, ಟೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಅಂದರೆ ಎರಡು ಕ್ಯಾಂಡಲ್ ಸ್ಟಿಕ್ಗಳು ಬಂದಾಗ ನಾವು ಅದನ್ನು ಈ ಎಲ್ಲ ಲಕ್ಷಣಗಳು ಇದ್ದಲ್ಲಿ ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಹೇಳ್ಬೋದು, ಸರಿನಾ? ಹಾಗಾದರೆ ಬನ್ನಿ ಈ ಪ್ಯಾಟರ್ನ್ನ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಬೇರಿಶ್ ಎನ್ಗಲ್ಫಿಂಗ್ ಮಸ್ಟ್ ಒಕ್ಕರ್ ಅಟ್ ದಿ ಟಾಪ್ ಆಫ್ ಎನ್ ಅಪ್ ಟ್ರೆಂಡ್. ಅಂದರೆ ಮೊದಲು ಅಪ್ ಟ್ರೆಂಡ್ ಇರಬೇಕು, ಅಪ್ ಟ್ರೆಂಡ್ನ ತುದಿಯಲ್ಲಿ ಈ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಬೇಕು. ಹಾಗೆ ಆದರೆ ಮಾತ್ರ ಇದನ್ನು ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ಬೇರೆ ಎಲ್ಲೇ ಆದರೂ, ಈಗ ಉದಾಹರಣೆಗೆ ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಈ ಬೇರಿಶ್ ಎನ್ಗಲ್ಫಿಂಗ್ ಆದರೂ ನಾವು ಅದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತ ತಗೊಳ್ಳೋದಿಲ್ಲ, ಆಯಿತಾ? ಸುಮ್ಮನೆ ಒಂದು ಪ್ಯಾಟರ್ನ್ ಆಗಿದೆ ಅಂಥೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ಸೈಡ್ ವೇಸಲ್ಲಿ ಇದ್ದರೆ, ಸೈಡ್ ವೇಸಲ್ಲಿ ಇದ್ದಾಗ ಈ ರೀತಿ ಒಂದು ಪ್ಯಾಟರ್ನ್ ಆದರೆ ಇದನ್ನು ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಸರಿನಾ? ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಬೇಕಾದ್ರೆ ಇದು ಅಪ್ ಟ್ರೆಂಡ್ನ ಕೊನೆಯಲ್ಲಿ ಅಥವಾ ತುದಿಯಲ್ಲಿ ಇರಬೇಕು, ಸರಿನಾ? ನೆಕ್ಸ್ಟ್, ರೆಡ್ ಕ್ಯಾಂಡಲ್ ಮಸ್ಟ್ ಎನ್ಗಲ್ಫ್ ಗ್ರೀನ್ ಕ್ಯಾಂಡಲ್. ಅಂದರೆ ರೆಡ್ ಕ್ಯಾಂಡಲ್ ಏನಿದೆ ಇದು ಗ್ರೀನ್ ಕ್ಯಾಂಡಲನ್ನು ಎನ್ಗಲ್ಫ್ ಮಾಡಬೇಕು. ಎನ್ಗಲ್ಫ್ ಮಾಡುವುದಂದರೆ ನುಂಗುವುದು ಅಂತ ಅರ್ಥ. ಈಗ ನಾವು ಮಾತ್ರೆಗಳನ್ನು ನುಂಗುತ್ತೇವೆ ಅಲ್ವಾ? ಜ್ವರ ಬಂದಾಗ ಡಾಕ್ಟ್ರು ಮಾತ್ರೆ ಕೊಡ್ತಾರೆ, ಆ ಮಾತ್ರೆಯನ್ನು ನೀರು ತಗೊಂಡು ನುಂಗುತ್ತೇವೆ ಅಲ್ವಾ? ನುಂಗುವುದಕ್ಕೆ ಎನ್ಗಲ್ಫ್ ಮಾಡುವುದು ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಈ ಒಂದು ರೆಡ್ ಕ್ಯಾಂಡಲ್ ಸ್ಟಿಕ್ ಉಂಟಲ್ಲ, ಇದರ ಓಪನಿಂಗ್ ನೋಡಿ, ಓಪನಿಂಗ್ ಈ ಗ್ರೀನ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಲೆವೆಲ್ಗಿಂತ ಮೇಲಿದೆ ಅಲ್ವಾ? ಸೊ ಇದಕ್ಕಿಂತ ಇದು ಮೇಲಿದೆ. ಹಾಗೆಯೇ ಈ ರೆಡ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಉಂಟಲ್ಲ, ಈ ಗ್ರೀನ್ ಕ್ಯಾಂಡಲ್ ಸ್ಟಿಕ್ನ ಓಪನಿಂಗ್ಗಿಂತ ಕೆಳಗಿದೆ ಅಲ್ವಾ? ಅಂದರೆ ಈ ರೆಡ್ ಕ್ಯಾಂಡಲ್ ಸ್ಟಿಕ್ ಈ ಗ್ರೀನ್ ಕ್ಯಾಂಡಲ್ ಸ್ಟಿಕ್ಕನ್ನು ನುಂಗುತ್ತಾ ಇದೆ ಅಲ್ವಾ? ನುಂಗುತ್ತಾ ಇದೆ. ಅಂದರೆ ಈ ಏನು ಬಾಡಿ ಇದೆ ಗ್ರೀನ್ ಕ್ಯಾಂಡಲ್ ಸ್ಟಿಕ್, ಈ ಬಾಡಿ ಈ ರೆಡ್ ಕ್ಯಾಂಡಲ್ ಸ್ಟಿಕ್ನ ಬಾಡಿಯ ಒಳಗಡೆ ಬರ್ತಾ ಇದೆ ಅಲ್ವಾ? ಸೊ ಈ ರೀತಿ ಬಂದರೆ ನಾವು ಅದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಹೇಳ್ತೇವೆ, ಸರಿನಾ? ನೆಕ್ಸ್ಟ್, ದ ಗ್ರೀನ್ ಕ್ಯಾಂಡಲ್ ಮಸ್ಟ್ ಬಿ ಆಸ್ ಸ್ಮಾಲ್ ಆಸ್ ಪಾಸಿಬಲ್. ಅಂದರೆ ಈ ಗ್ರೀನ್ ಕ್ಯಾಂಡಲ್ ಏನಿದೆ ಇದು ಎಷ್ಟು ಸಣ್ಣಕ್ಕೆ ಇರ್ತದೋ ಅಷ್ಟು ಒಳ್ಳೆಯದು, ಎಷ್ಟು ಸಣ್ಣಕ್ಕೆ ಇರ್ತದೋ ಅಷ್ಟು ಒಳ್ಳೆಯದು, ಆಯಿತಾ? ಇದು ದೊಡ್ಡಕ್ಕಿತ್ತು ಅಂತ ಮಾಡಿ, ಇದು ದೊಡ್ಡಕ್ಕಿತ್ತು ಅಂತ ಮಾಡಿ. ಈ ಕೆಂಪು ಕ್ಯಾಂಡಲ್ ಸ್ಟಿಕ್ ಇದಕ್ಕಿಂತ ದೊಡ್ಡಕ್ಕಿರಬೇಕು. ಎಲ್ಲ ಸಮಯದಲ್ಲೂ ನಿಮಗೆ ಸಣ್ಣಕ್ಕಿರುವ ಹಸಿರು ಕ್ಯಾಂಡಲ್ ಸ್ಟಿಕ್ ಸಿಗುವುದಿಲ್ಲ, ಮೊದಲಿಗೆ ದೊಡ್ಡಕ್ಕಿರ್ತದೆ. ದೊಡ್ಡಕ್ಕಿದ್ರೆ ಈ ಕೆಂಪು ಅದಕ್ಕಿಂತ ದೊಡ್ಡಕ್ಕಿರಬೇಕು, ಸರಿನಾ? ಹಾಗಿದ್ದಾಗ ನಾವು ಅದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ನೆಕ್ಸ್ಟ್, ವಿಕ್ಸ್ ಡು ನಾಟ್ ಮ್ಯಾಟರ್. ವಿಕ್ಸ್ ಏನಿರ್ತದೆ, ವಿಕ್ಸ್ ಅದು ನಮಗೆ ಲೆಕ್ಕಕ್ಕೆ ಬರುವುದಿಲ್ಲ, ಸರಿನಾ? ವಿಕ್ಸ್ ಹೊರಗಿದ್ರೆ ತೊಂದರೆ ಇಲ್ಲ, ನಮಗೇನು ಬಾಡಿ ಬೇಕು, ಬಾಡಿ ಇದರ ಬಾಡಿ ಮತ್ತು ಇದರ ಬಾಡಿ ಬೇಕು ಲೆಕ್ಕಕ್ಕೆ, ಅರ್ಥ ಆಯ್ತಾ? ಸೊ ಹೀಗಿದ್ದರೆ ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಪರಿಗಣಿಸ್ತೇವೆ, ಸರಿನಾ? ಬನ್ನಿ ಈಗ ಬೇರಿಶ್ ಎನ್ಗಲ್ಫಿಂಗ್ನ ವೇರಿಯೇಷನ್ಗಳನ್ನು ನೋಡೋಣ. ಈ ಎಲ್ಲದಕ್ಕೂ ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಹೇಳ್ತೇವೆ, ಆಯಿತಾ? ಬನ್ನಿ ಒಂದೊಂದಾಗಿ ನೋಡೋಣ. ನೋಡಿ, ಇದು ಗ್ರೀನ್ ಕ್ಯಾಂಡಲ್ ಸ್ಟಿಕ್, ಇದು ರೆಡ್ ಕ್ಯಾಂಡಲ್ ಸ್ಟಿಕ್. ಇಲ್ಲೇನಾಗಿದೆ, ಗ್ರೀನ್ ಕ್ಯಾಂಡಲ್ ಸ್ಟಿಕ್ ಓಪನಿಂಗ್ ಇಲ್ಲಿದೆ, ಸಾರಿ ಕ್ಲೋಸಿಂಗ್ ಇಲ್ಲಿದೆ, ರೆಡ್ ಕ್ಯಾಂಡಲ್ ಸ್ಟಿಕ್ ಓಪನಿಂಗ್ ಇಲ್ಲಿದೆ. ಸೊ ಇದಕ್ಕಿಂತ ಮೇಲ್ಗಡೆ ಇದಿದೆ, ಸೊ ಇದು ಸರಿಯಾಗಿದೆ. ನೆಕ್ಸ್ಟ್, ಗ್ರೀನ್ ಕ್ಯಾಂಡಲ್ ಸ್ಟಿಕ್ ಓಪನಿಂಗ್ ಇಲ್ಲಿದೆ,
ರೆಡ್ ಕ್ಯಾಂಡಲ್ ಸ್ಟಿಕ್ ಕ್ಲೋಸಿಂಗ್ ಇಲ್ಲಿದೆ. ಸೊ ಗ್ರೀನ್ನ ಓಪನಿಂಗ್ಗಿಂತ ಕೆಳಗೆ ರೆಡ್ನ ಕ್ಲೋಸಿಂಗ್ ಇದೆ. ಸೊ ಇದು ಸರಿಯಾಗಿದೆ. ಈ ಗ್ರೀನ್ ಕ್ಯಾಂಡಲ್ ಅನ್ನು ಈ ರೆಡ್ ಕ್ಯಾಂಡಲ್ ನುಂಗುತ್ತಾ ಇದೆ ಅಲ್ವಾ. ಸೊ ಇದು ಬೇರಿಶ್ ಎನ್ಗಲ್ಫಿಂಗ್. ಆದರೆ ಈ ವಿಕ್ ಅನ್ನು ನೀವು ನೋಡಿದಾಗ, ಈ ವಿಕ್ ಉಂಟಲ್ಲ, ಈ ಹಸಿರು ಬಣ್ಣದ ವಿಕ್, ಹಸಿರು ಬಣ್ಣದ ಕ್ಯಾಂಡಲಿನ ವಿಕ್, ಈ ವಿಕ್ನ ಕೆಳಗಿದೆ. ಆದರೂ ಕೂಡ ನಾವು ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ಸರಿನಾ? ನಾವು ಇಲ್ಲಿ ಏನು ನೋಡಿದ್ವಿ, ಇದು ಐಡಿಯಲ್ ಬೇರಿಶ್ ಎನ್ಗಲ್ಫಿಂಗ್, ಅಂದರೆ ನಿಜವಾದ ಬೇರಿಶ್ ಎನ್ಗಲ್ಫಿಂಗ್ ಇದೆ. ಈ ರೀತಿ ಗ್ರೀನ್ ಕ್ಯಾಂಡಲ್ ಬರಬೇಕು, ಮೇಲ್ಗಡೆ ವಿಕ್ ಇರಬಾರ್ದು. ಈ ರೀತಿ ರೆಡ್ ಕ್ಯಾಂಡಲ್ ಬರಬೇಕು, ಮೇಲ್ಗಡೆ ಕೆಳಗಡೆ ವಿಕ್ ಇರಬಾರ್ದು. ಆಯಿತಾ? ವಿಕ್ ಇಲ್ಲದೆ ಇರುವ ಎರಡು ಕ್ಯಾಂಡಲ್ ಸ್ಟಿಕ್ ಈ ರೀತಿ ಬಂದರೆ ಇದಕ್ಕೆ ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತ ಹೇಳಿ ಹೇಳ್ತೇವೆ. ಆದರೆ ನೀವು ನಿಜ ಜೀವನದಲ್ಲಿ ಟ್ರೇಡಿಂಗ್ನಲ್ಲಿ ಈ ರೀತಿ ಕ್ಯಾಂಡಲನ್ನು ಹುಡುಕಲಿಕ್ಕೆ ತುಂಬ ಕಷ್ಟ. ಈ ರೀತಿ ಕ್ಯಾಂಡಲ್ಗಳು ಆಗೋದಿಲ್ಲ. ಆಯಿತಾ? ಹಾಗಾಗಿ ನಮಗೆ ವೇರಿಯೇಷನ್ಗಳಿದ್ದಾವೆ. ನಾವು ಬರೀ ಇದನ್ನು ಇಟ್ಕೊಂಡು ಕೂತ್ರೆ ನಮಗೆ ಪ್ಯಾಟರ್ನೇ ಸಿಗೋದಿಲ್ಲ. ಹಾಗಾಗಿ ಈ ವೇರಿಯೇಷನ್ಗಳನ್ನು ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತಲೇ ಪರಿಗಣಿಸ್ತೇವೆ. ಸೊ ಇಲ್ಲಿ ನೀವು ನೋಡಿದರೆ ವಿಕ್ ಕೆಳಗೆ ಬಂದಿದೆ, ಇದರ ಲೆವೆಲ್ಗಿಂತ ಇದು ಕೆಳಗಿದೆ. ಆದರೂ ಕೂಡ ನಾವು ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ತೇವೆ. ಸರಿನಾ? ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಎರಡು ಕಡೆಯ ವಿಕ್ಗಳು ಈ ಬಾಡಿಯ ಒಳಗಡೆಯೇ ಬಂದಿವೆ. ಇದು ಕೂಡ ಬೇರಿಶ್ ಎನ್ಗಲ್ಫಿಂಗ್. ನೆಕ್ಸ್ಟ್ ಇಲ್ಲಿ ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಅಲ್ವಾ. ಸೊ ಆ ಪ್ಯಾಟರ್ನ್ ಇಲ್ಲಿ ಬಂದಿದೆ. ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದಿದೆ. ಇದರ ಲೆವೆಲ್ ಇದಕ್ಕಿಂತ ಕೆಳಗಿದೆ, ಇದರ ಲೆವೆಲ್ ಇದಕ್ಕಿಂತ ಮೇಲಿದೆ. ಸೊ ಇದು ಕೂಡ ಬೇರಿಶ್ ಎನ್ಗಲ್ಫಿಂಗ್. ಸರಿನಾ? ಇಲ್ಲಿ ನೋಡಿದರೆ ಈ ವಿಕ್ ಮೇಲೆ ಇದೆ, ಈ ವಿಕ್ ಮೇಲೆ ಇದೆ, ಈ ಲೆವೆಲ್ಗಿಂತ ಮೇಲಿದೆ. ಆದರೆ ಬಾಡಿ ಇದರೊಳಗೆ ಇದೆ ಅಲ್ವಾ. ಆದರೂ ಕೂಡ ಇದು ಬೇರಿಶ್ ಎನ್ಗಲ್ಫಿಂಗ್ ಅಂತಲೇ ಲೆಕ್ಕಕ್ಕೆ ಬರ್ತದೆ. ಸರಿನಾ? ಮುಖ್ಯವಾಗಿ ನಮಗೇನೆಂದರೆ ಬಾಡಿ ಉಂಟಲ್ಲ, ಬಾಡಿ ಒಳಗೆ ಬರಬೇಕು, ಬಾಡಿಯ ಒಳಗೆ ಬರಬೇಕು ಅಷ್ಟೇ. ಈ ವಿಕ್ ಹೊರಗೆ ಹೋದರೂ ತೊಂದರೆ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಸ್ಟ್ರಾಂಗಾ, ಇದು ಸ್ಟ್ರಾಂಗಾ, ಇದು ಸ್ಟ್ರಾಂಗಾ, ಇದು ಸ್ಟ್ರಾಂಗ್ ನೋಡುವಾಗ ಇದು ಸ್ಟ್ರಾಂಗ್. ಯಾಕಂದರೆ ಬಾಡಿ ಈ ಹಸಿರು ಕ್ಯಾಂಡಲ್ನದ್ದು ಸಣ್ಣದಿದೆ, ಈ ಬಾಡೀಸ್ ನೋಡಿ ದೊಡ್ಡದಿದೆ ಅಲ್ವಾ. ಈ ಬಾಡಿ ದೊಡ್ಡದಾಗಿದೆ. ನೆಕ್ಸ್ಟ್ ಇದು ಸ್ಟ್ರಾಂಗಾ ಅಂತ ಹೇಳಿ ಕೇಳುವಾಗ ಇದು ಸ್ಟ್ರಾಂಗ್. ಯಾಕಂದರೆ ಇದು ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಆಗಿದೆ ಅಲ್ವಾ, ಬೇರಿಶ್ ರಿವರ್ಸಲ್ ಪ್ಯಾಟರ್ನ್ ಆಗಿದೆ. ಸೊ ಅದಾದಮೇಲೆ ಇದು ಬರ್ತಾ ಇದೆ. ಸೊ ಇದು ಸ್ಟ್ರಾಂಗ್. ಅರ್ಥ ಆಯ್ತಾ? ಸೊ ಹೀಗೆ ನೀವು ಅನಾಲಿಸಿಸ್ ಅನ್ನು ಮಾಡಬೇಕಾಗ್ತದೆ. ಆಯಿತಾ? ಇದನ್ನು ನಾನು ಉದಾಹರಣೆ ತಗೊಂಡು ಹೇಳುವಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೇನೆ. ಇನ್ನು ನೆಕ್ಸ್ಟ್ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನ ಮೇಲೆ ಎಂಟ್ರಿಯನ್ನು ತಗೊಳ್ಳುವಾಗ ಸ್ಟಾಪ್ ಲಾಸ್ ಅನ್ನು ಇಡಬೇಕಾಗ್ತದೆ ಅಲ್ವಾ. ಸ್ಟಾಪ್ ಲಾಸ್ ಅನ್ನು ಇಡಬೇಕಾಗ್ತದೆ. ಸೊ ಇದೇನು, ಇದು ಅಪ್ ಟ್ರೆಂಡ್ನ ಕೊನೆಯಲ್ಲಿ ಬರಬೇಕು. ಕೊನೆಯಲ್ಲಿ ಬಂದು ಈ ರೀತಿ ಪ್ಯಾಟರ್ನ್ ಬಂದರೆ ಅಲ್ಲಿಂದ ದರ ಕೆಳಗೆ ಹೋಗ್ತದೆ ಅಂತ ಅರ್ಥ ಅಲ್ವಾ. ಅಂದರೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರಬೇಕು? ಮೇಲ್ಗಡೆ ಇರಬೇಕು. ಸೊ ಈ ಕ್ಯಾಂಡಲ್ ಸ್ಟಿಕ್ ನೀವು ತಗೊಂಡಾಗ, ಈ 3 ಕ್ಯಾಂಡಲ್ ಸ್ಟಿಕ್ಕನ್ನು ತಗೊಂಡಾಗ ನಮ್ಮ ಸ್ಟಾಪ್ ಲಾಸ್ ಈ ಕೆಂಪು ಕ್ಯಾಂಡಲ್ನ ಮೇಲ್ಗಡೆ ಇರ್ತದೆ. ಸ್ವಲ್ಪ ಜಾಗ ಬಿಟ್ಟು ಮೇಲ್ಗಡೆ ಇರ್ತದೆ. ಆಯಿತಾ? ಸ್ವಲ್ಪ ಜಾಗ ಬಿಟ್ಟು ಮೇಲ್ಗಡೆ ಇರ್ತದೆ, ಕೆಂಪು ಕ್ಯಾಂಡಲ್ನ ಮೇಲ್ಗಡೆ ಇರ್ತದೆ. ಆದರೆ ನೀವು ಇಲ್ಲಿಗೆ ಬಂದಾಗ, ಈ ಪ್ಯಾಟರ್ನಿಗೆ ಬಂದಾಗ ಈ ಕೆಂಪು ಕ್ಯಾಂಡಲ್ನ ಮೇಲೆ ನಾವು ಇಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ದರ ಇಲ್ಲಿ ತನಕ ಹೋಗಿದೆ ಅಲ್ವಾ, ದರ ಇಲ್ಲಿ ತನಕ ಹೋಗಿ ಬಂದಿದೆ. ಸೊ ನಾವು ಸ್ಟಾಪ್ ಲಾಸನ್ನು ಎಲ್ಲಿಡಬೇಕಂದ್ರೆ ಈ ಹಸಿರು ಕ್ಯಾಂಡಲ್ನ ವಿಕ್ನ ಮೇಲ್ಗಡೆ ಇಡಬೇಕಾಗ್ತದೆ. ಹಸಿರು ಕ್ಯಾಂಡಲ್ನ ವಿಕ್ನ ಮೇಲ್ಗಡೆ ನಾವು ಸ್ಟಾಪ್ ಲಾಸನ್ನು ಇಡಬೇಕಾಗ್ತದೆ. ಸರಿನಾ? ಉದಾಹರಣೆ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ, ಏನು ತಲೆಬಿಸಿ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಇವೆಲ್ಲ ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಆಯಿತಾ? ಇವು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಬನ್ನಿ ನೋಡೋಣ. ಮೊದಲು ಹಸಿರು ಕ್ಯಾಂಡಲ್ ಬಂತು. ಹಸಿರು ಕ್ಯಾಂಡಲ್ ಬಂದಾಗ ತೊಂದರೆ ಇಲ್ಲ, ಸರಿಯಾಗುಂಟು. ಈ ರೆಡ್ ಕ್ಯಾಂಡಲ್ ನೋಡಿ, ಈ ರೆಡ್ ಕ್ಯಾಂಡಲ್ ಇದರ ಓಪನಿಂಗ್ ಉಂಟಲ್ಲ, ಇದರ ಕ್ಲೋಸಿಂಗ್ಗಿಂತ ಮೇಲಿದೆ
ಸೊ ಇದು ಸರಿಯಾಗಿಯೇ ಇದೆ. ಆದರೆ ಈ ಕೆಂಪು ಕ್ಯಾಂಡಲ್ನ ಕ್ಲೋಸಿಂಗ್ ನೋಡಿ, ಈ ಕೆಂಪು ಕ್ಯಾಂಡಲ್ನ ಕ್ಲೋಸಿಂಗ್ ನೋಡಿ, ಇದು ಈ ಹಸಿರು ಕ್ಯಾಂಡಲ್ನ ಓಪನಿಂಗ್ನ ಕೆಳಗಡೆ ಇಲ್ಲ, ಮೇಲ್ಗಡೆ ಇದೆ. ಅಂದರೆ ಈ ಕೆಂಪು ಕ್ಯಾಂಡಲ್ ಹಸಿರು ಕ್ಯಾಂಡಲ್ನ ನುಂಗ್ತಾ ಇಲ್ಲ ಅಲ್ವಾ? ಹಾಗಾಗಿ ಇದು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಇದಕ್ಕೆ ಬೇರೆ ಒಂದು ಹೆಸರಿದೆ, ಅದನ್ನು ಈಗ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಆಯ್ತಾ? ಸೊ ಇದು ಎಲ್ಲಾದರೂ ಇಲ್ಲಿಯ ತನಕ ಬಂದಿದ್ದರೆ ಇದು ಬೇರಿಶ್ ಎನ್ಗಲ್ಫಿಂಗ್ ಆಗ್ತಿತ್ತು. ಆದರೆ ಈಗ ಇದು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಸರಿನಾ? ನೆಕ್ಸ್ಟ್, ಮೊದಲ ಕ್ಯಾಂಡಲ್ ಕೆಂಪು, ಎರಡನೇ ಕ್ಯಾಂಡಲ್ ಕೂಡ ಕೆಂಪು, ಇದು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಬೇರಿಶ್ ಎನ್ಗಲ್ಫಿಂಗಿಗೆ ಮೊದಲ ಕ್ಯಾಂಡಲ್ ಹಸಿರಾಗಿರಬೇಕು, ಎರಡನೇ ಕ್ಯಾಂಡಲ್ ಕೆಂಪಾಗಿರಬೇಕು. ಇಲ್ಲಿ ಅದೊಂದು ಬಿಟ್ಟು ಉಳಿದೆಲ್ಲ ಲಕ್ಷಣಗಳು ಇವೆ. ಮೇಲೆ ಅಪ್ ಟ್ರೆಂಡ್ನ ಮೇಲೆ ಬರ್ತಾ ಉಂಟು ಅಂತ ತಿಳ್ಕೊಳ್ಳಿ. ಅಪ್ ಟ್ರೆಂಡ್ನ ಮೇಲ್ಗಡೆ ಬಂದಿದೆ, ಇದು ಇದಕ್ಕಿಂತ ಕೆಳಗಿದೆ, ಇದು ಇದಕ್ಕಿಂತ ಮೇಲಿದೆ, ಎಲ್ಲದೂ ಸರಿಯಾಗಿದ್ದರೂ ಕೂಡ ಇದು ಹಸಿರು ಬಣ್ಣದ್ದಲ್ಲ, ಇದು ಹಸಿರು ಬಣ್ಣದ್ದಲ್ಲ. ಅದಕ್ಕೆ ನಾವು ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆಯ್ತಾ? ಮೂರನೇದು ಇದು ನೋಡಿ, ಇಲ್ಲಿ ಸರಿ ಇದೆ, ಇದಕ್ಕಿಂತ ಇದು ಕೆಳಗೆ ಸರಿ ಇದೆ, ಆದರೆ ಇದಕ್ಕಿಂತ ಇದು ಕೆಳಗಿದೆ. ನಿಜವಾಗಿಯೂ ಈ ಒಂದು ಓಪನಿಂಗ್ ಪ್ರೈಸ್ ಉಂಟಲ್ಲ, ಹಸಿರಿನ ಕ್ಲೋಸಿಂಗ್ ಪ್ರೈಸ್ಗಿಂತ ಮೇಲೆ ಬಂದಿದ್ರೆ ನುಂಗುತ್ತಿರುವ ಹಾಗೆ ಆಗ್ತಿತ್ತು. ಆದರೆ ಇದು ಆಗ್ತಾ ಇಲ್ಲ, ಹಾಗಾಗಿ ಇದು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲ. ಆದರೆ ಕೆಲವು ಟ್ರೇಡರ್ಸ್ ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ತಾರೆ. ಅವರ ವಾದ ಏನು ಅಂದರೆ, ನೋಡಿ, ಪ್ರೈಸ್ ಇಲ್ಲಿ ಓಪನ್ ಆಗಿದೆ ಅಲ್ವಾ, ಅಂದರೆ ಇದರ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗೆ ಓಪನ್ ಆಗಿದೆ. ಬೇರಿಶ್ ಎನ್ಗಲ್ಫಿಂಗ್ ಅನ್ನು ಯಾವಾಗ ಬಳಸ್ತೇವೆ ನಾವು? ಅಪ್ ಟ್ರೆಂಡ್ನ ಕೊನೆಯಲ್ಲಿ ಉಂಟು ಅಂತ ಆದ್ರೆ ಏನರ್ಥ? ದರ ಕೆಳಗೆ ಬರ್ತದೆ ಅಂತ ಅರ್ಥ ಅಲ್ವಾ? ದರ ಇಲ್ಲಿ ಕೆಳಗೆ ಬಂದು ಓಪನ್ ಆಗಿದೆ, ಹಾಗಾಗಿ ನಾವು ಇದನ್ನು ಲೆಕ್ಕಕ್ಕೆ ತಗೊಳ್ಬಹುದು ಅಂತ ಹೇಳಿ ಕೆಲವು ಟ್ರೇಡರ್ಸ್ನ ವಾದ ಉಂಟು. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಇದರ ಓಪನಿಂಗ್ ಪ್ರೈಸ್ನ ಕೆಳಗೆ ಕ್ಲೋಸ್ ಆಗಿದೆ. ಸೊ ಈ ಕಂಡೀಷನ್ ಸರಿ ಇದೆ, ಈ ಕಂಡೀಷನ್ ಮಾತ್ರ ಸರಿ ಇಲ್ಲ. ಆದರೆ ಈ ಓಪನಿಂಗ್ ಪ್ರೈಸ್ ಈ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗೆ ಇರುವ ಕಾರಣ ಪ್ರೈಸ್ ಕೆಳಗೆ ಬಂದಿದೆ ಅಂತ ಅರ್ಥ, ಪ್ರೈಸ್ ಕೆಳಗೆ ಬಂದಿದೆ ಅಂತ ಅರ್ಥ. ಸೊ ಇದನ್ನು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಬಹುದು ಅನ್ನುವ ವಾದ ಉಂಟು. ಸರಿನಾ? ಸೊ ನೀವು ಹಲವಾರು ಚಾರ್ಟ್ಗಳನ್ನು ನೋಡಿ ಇದು ವರ್ಕ್ ಆಗಿದೆಯಾ ನೋಡಿ, ಹಾಗೂ ನೀವೇ ಒಂದು ನಿರ್ಧಾರವನ್ನು ತಗೊಳ್ಳಿ. ಸರಿನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಈ ಗ್ರೀನ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್, ಈ ರೆಡ್ ಕ್ಯಾಂಡಲ್ ಸ್ಟಿಕ್ನ ಓಪನಿಂಗ್ ಪ್ರೈಸ್ ಒಂದೇ ಲೆವೆಲಲ್ಲಿ ಇದೆ. ಈ ಗ್ರೀನ್ ಕ್ಯಾಂಡಲ್ ಸ್ಟಿಕ್ನ ಓಪನಿಂಗ್ ಪ್ರೈಸ್, ರೆಡ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ ಒಂದೇ ಲೆವೆಲಲ್ಲಿ ಇದೆ. ಆಯ್ತಾ? ಸೊ ಎರಡೂ ಒಂದೇ ಲೆವೆಲಲ್ಲಿ ಇರುವ ಕಾರಣ ಈ ಕೆಂಪು ಕ್ಯಾಂಡಲ್ ಈ ಹಸಿರು ಕ್ಯಾಂಡಲ್ ಅನ್ನು ನುಂಗುತ್ತಾ ಇಲ್ಲ. ಇದು ನುಂಗದೇ ಇರುವ ಕಾರಣ ಇದನ್ನು ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನು ನುಂಗುತ್ತಿರಬೇಕು, ಅಂದರೆ ಇನ್ನೂ ಎತ್ತರದ ಲೆವೆಲಲ್ಲಿ ಅಥವಾ ಕೆಳಗಿನ ಲೆವೆಲಲ್ಲಿ ಇರಬೇಕು, ಹಾಗೂ ಕೆಳಗಿನ ಲೆವೆಲಲ್ಲಿ ಇರಬೇಕು. ಸೊ ಇದು ಕೆಳಗಿದ್ದರೆ ಇದು ಮೇಲಿದ್ದರೆ ಬೇರಿಶ್ ಎನ್ಗಲ್ಫಿಂಗ್ ಆಗ್ತಿತ್ತು, ಬಟ್ ಅದು ಹಾಗೆ ಇಲ್ಲ. ಸೊ ಇದನ್ನು ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸರಿನಾ? ನೆಕ್ಸ್ಟ್ ಬನ್ನಿ ಉದಾಹರಣೆಗಳನ್ನು ನೋಡೋಣ, ಚಾರ್ಟ್ಗಳನ್ನು ನೋಡೋಣ. ಈಗ ಇದು ಮಂತ್ಲಿ ಚಾರ್ಟ್, ಆಯಿತಾ? ಮಂತ್ಲಿ ಚಾರ್ಟ್. ಸೊ ನೀವೀಗ ಇಲ್ಲಿಂದ ಇಲ್ಲಿ ತನಕ ಲೆಕ್ಕಕ್ಕೆ ತೊಗೊಂಡ್ರೆ, ಇಲ್ಲಿಂದ ಇಲ್ಲಿ ತನಕ ಲೆಕ್ಕಕ್ಕೆ ತೊಗೊಂಡ್ರೆ ಇದು 1 2 3 4 5 6 7 8 9 10 11 12 ತಿಂಗಳುಗಳ ಮೂವ್ಮೆಂಟ್ ಆಯಿತು ಪ್ರೈಸಿನದ್ದು. ಅಂದರೆ 1 ವರ್ಷದ ಪ್ರೈಸಿನ ಚಲನೆ ಆಯಿತು. ಆಯಿತಾ? ಸೊ ಇದು ಒಂದು ದೊಡ್ಡ ಅಪ್ ಮೂವ್, ಇದು ದೊಡ್ಡ ಅಪ್ ಟ್ರೆಂಡ್ ಇದು. ಆಯಿತಾ? ಈಗ ಇಲ್ಲಿ
ನೋಡಿ ಮೇಲ್ ಬಂತು ಇಲ್ಲೊಂದು ಕ್ಯಾಂಡಲ್ ಸ್ಟಿಕ್ ಥರ ಆಗಿದೆ. ಸೊ ಇದೇನು ಲೆಕ್ಕಕ್ಕಿಲ್ಲ. ಸೊ ಯಾಕಂದರೆ ನಮ್ಮ ಯಾವುದು ಕಂಡೀಷನಿಗೆ ನಮ್ಮ ಯಾವ ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಇನ್ನು ಮೇಲ್ ಹೋಯಿತು, ಇಲ್ಲಿ ಮೇಲ್ ಆಯಿತು, ಮೇಲೆ ಓಪನಿಂಗ್ ಆಗಿದೆ, ಕೆಳಗೆ ಕ್ಲೋಸ್ ಆಗಲಿಲ್ಲ. ಸೊ ಇದು ಬೇರಿಶ್ ಎನ್ಗಲ್ಫಿಂಗ್ ಆಗೋದಿಲ್ಲ. ಸೊ ಇದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಇದಕ್ಕೆ ಹೆಸರುಂಟು, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ, ಈಗ ಅಗತ್ಯ ಇಲ್ಲ. ಮೇಲ್ ಹೋಯಿತು ಮತ್ತೆ ಇಲ್ಲಿ ನಾವು ಕಲಿತಂತಹ ಒಂದು ಕ್ಯಾಂಡಲ್ ಸ್ಟಿಕ್ ಆಗಿದೆ. ಏನು ಅದರ ಹೆಸರು ನೆನಪಿಲ್ಲದಿದ್ರೂ ತೊಂದರೆ ಇಲ್ಲ, ಆಯಿತಾ. ನಿಮಗೆ ಕ್ಯಾಂಡಲ್ ಸ್ಟಿಕ್ಕನ್ನು ಗುರುತಿಸಲಿಕ್ಕೆ ಆದರೆ ಸಾಕು. ಅದಕ್ಕೆ ನಾನು ಯಾವ ಕ್ಯಾಂಡಲ್ ಸ್ಟಿಕ್ನ ಹೆಸರನ್ನು, ಮುಂಚೆ ಕಲಿತಂತಹ ಕ್ಯಾಂಡಲ್ ಸ್ಟಿಕ್ನ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಆಯಿತಾ. ಹೆಸರು ನೆನಪಿದ್ರೆ ಒಳ್ಳೆಯದು, ನೆನಪಿಲ್ಲದಿದ್ದರೆ ಏನು ತೊಂದರೆ ಇಲ್ಲ. ಈಗ ಇಲ್ಲಿ ನೋಡಿ, ಸೊ ಇದು ನಾವು ಕಲಿತಂತಹ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಆದರೆ ಇಲ್ಲಿ ಮೇಲ್ಗಡೆ ವಿಕ್ಕಿದೆ. ಸೊ ಇದು ಮೇಲ್ಗಡೆ ವಿಕ್ಕಿರುವ ಕಾರಣ ನಮಗೆ ನಿಜವಾದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗೋದಿಲ್ಲ ಇದು, ಆಯಿತಾ. ಬಟ್ ಏನಂದರೆ ಇದು ಮಂತ್ಲಿ ಚಾರ್ಟ್ ಆಗಿರೋದ್ರಿಂದ ಇದು ಪವರ್ಫುಲ್ ಆಗ್ತದೆ. ನೋಡಿ, ಯಾವಾಗಲೂ ಕೂಡ ಟೈಮ್ ಫ್ರೇಮ್ ಜಾಸ್ತಿ ಆಗ್ತಾ ಹೋದಾಗೆ ಪ್ಯಾಟರ್ನ್ನ ಸ್ಟ್ರೆಂತ್ ಜಾಸ್ತಿ. ಅಂದರೆ ನೀವು 1 ನಿಮಿಷ ಚಾರ್ಟ್ ತಗೊಂಡ್ರೆ ಅದಕ್ಕಿಂತ ಸ್ಟ್ರಾಂಗ್ 5 ನಿಮಿಷದಲ್ಲಿ ಆಗುವ ಪ್ಯಾಟರ್ನ್ಗಳು, 5 ನಿಮಿಷದಲ್ಲಿ ಆಗುವ ಪ್ಯಾಟರ್ನ್ನ ತಗೊಂಡ್ರೆ ಅದಕ್ಕಿಂತ ಸ್ಟ್ರಾಂಗ್ 15 ನಿಮಿಷದ ಚಾರ್ಟಲ್ಲಿ ಆಗುವ ಪ್ಯಾಟರ್ನ್ಗಳು, 15 ನಿಮಿಷ ತಗೊಂಡ್ರೆ ಅದಕ್ಕಿಂತ ಜಾಸ್ತಿ 30 ನಿಮಿಷದಲ್ಲಿ ಆಗುವ ಪ್ಯಾಟರ್ನ್ಗಳು ಸ್ಟ್ರಾಂಗ್, ಹೀಗೆ. ಸೊ ನೀವು ಜಾಸ್ತಿ ಟೈಮ್ ಫ್ರೇಮ್ನ ಪ್ಯಾಟರ್ನ್ ತಗೊಳ್ತಾ ಹೋದಾಗೆ ಅದರ ಸ್ಟ್ರೆಂತ್ ಜಾಸ್ತಿ, ಆಯಿತಾ. ಸೊ ಇಲ್ಲಿ ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಆದರೂ ಕೂಡ ಮೇಲ್ಗಡೆ ವಿಕ್ಕಿರುವ ಕಾರಣ ಸೊ ನಾವು ಲೆಕ್ಕಕ್ಕೆ ತಗೊಳ್ಳುವ ಅಗತ್ಯ ಬರೋದಿಲ್ಲ. ಆದರೆ ಅದರ ನೆಕ್ಸ್ಟ್ ಬರುವಂತಹ ಪ್ಯಾಟರ್ನ್ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಇದರ ಮೇಲ್ಗಡೆ ಪ್ರೈಸ್ ಓಪನ್ ಆಗಿದೆ ಹಾಗೂ ಇದರ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗಿದೆ. ವಿಕ್ಗಳು ಇಲ್ಲಿ ಒಳಗೆ ಇದೆ, ಆದರೆ ಇಲ್ಲಿ ಹೊರಗಿದೆ. ಆದರೆ ನಾನು ಹೇಳಿದೆ ಬೇರಿಶ್ ಎನ್ಗಲ್ಫಿಂಗಿಗೆ ವಿಕ್ಕಿನ ಅಗತ್ಯ ಇಲ್ಲ ಅಂತೇಳಿ. ಸೊ ಇದು ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗ್ತದೆ, ಆಯಿತಾ. ಈಗ ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ಇದರ ಹಿಂದ್ಗಡೆ ನೀವು ನೋಡಬೇಕು, ಇದು ಯಾವುದಾದ್ರೂ ಒಂದು ರೆಸಿಸ್ಟೆನ್ಸಾ ಅಂತ. ರೆಸಿಸ್ಟೆನ್ಸ್ ಆದರೆ ಈ ಪ್ಯಾಟರ್ನ್ಗೆ ಇನ್ನಷ್ಟು ಬಲ, ಆಯಿತಾ. ಯಾವತ್ತೂ ನಾವು ಪ್ಯಾಟರ್ನನ್ನು ಎಲ್ಲಿ ಚೆಕ್ ಮಾಡಬೇಕಂದ್ರೆ ಹಿಂದ್ಗಡೆ ರೆಸಿಸ್ಟೆನ್ಸ್ ಇರಬೇಕು, ಆಯಿತಾ. ರೆಸಿಸ್ಟೆನ್ಸ್ ಇದ್ದಾಗ ಅದಕ್ಕೊಂದು ಬಲ. ಈಗ ಹಿಂದ್ಗಡೆ ರೆಸಿಸ್ಟೆನ್ಸೇ ಇಲ್ಲ ಅಂತ ಮಾಡಿ, ಇದು ಆಲ್ ಟೈಮ್ ಹೈ ಅಂತ ಮಾಡಿ, ಈ ಸ್ಟಾಕಿನ ಆಲ್ ಟೈಮ್ ಹೈ, ಹಿಂದ್ಗಡೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಮಾಡಿ. ನೆಕ್ಸ್ಟ್ ಏನು ನೋಡಬೇಕಂದ್ರೆ ನೀವು ಇದು ಯಾವುದಾದ್ರೂ ಒಂದು ರೌಂಡ್ ನಂಬರಲ್ಲಿ ಇದೆಯಾ ನೋಡಬೇಕು ನೀವು, ಆಯಿತಾ. ರೌಂಡ್ ನಂಬರ್ ಹತ್ರ ಬಂದಿದೆಯಾ ಅಂತ. ರೌಂಡ್ ನಂಬರ್ ಅಂದರೆ ಏನು? 100, 150, 200, 250, 300, 3000, 3500, 4000 ಈ ಥರ, ಆಯಿತಾ. ರೌಂಡ್ ನಂಬರ್. ಸೊ ಅಲ್ಲಿ ಬಂದಿದೆಯಾ ನೋಡಿ. ಸೊ ಅದು ಕೂಡ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಆಗ್ತದೆ. ಈ ಒಂದು ಎಕ್ಸಾಂಪಲಲ್ಲಿ ನಮಗೆ ರೆಸಿಸ್ಟೆನ್ಸ್ ಬೇಕು. ಅದು ಇಲ್ಲ ಅಂತಾದರೆ ನಾವು ಫಿಬೊನಾಚಿ ಸೀರೀಸನ್ನು ಉಪಯೋಗಿಸ್ತೇವೆ, ಬಟ್ ಅದೆಲ್ಲ ಅಗತ್ಯ ಇಲ್ಲ ಈಗ ಇಲ್ಲಿ, ಆಯಿತಾ. ಸೊ ಅದನ್ನು ನೋಡಿ, ಹಾಗೆ ರೆಸಿಸ್ಟೆನ್ಸಲ್ಲಿ ಬಂದಿದ್ರೆ ಇದಕ್ಕೆ ಬಲ ಜಾಸ್ತಿ. ನೀವೇನು ಮಾಡ್ಬೋದಂದರೆ ಈ ಪ್ಯಾಟರ್ನ್ನ ಬೇಸಿಸ್ ಮೇಲೆ ಸ್ಟಾಪ್ ಲಾಸನ್ನು ಇಲ್ಲಿ ಇಡಬೇಕಾಗ್ತದೆ. ನೋಡಿ, ಈ ಕ್ಯಾಂಡಲ್ ಸ್ಟಿಕ್ನ ಮೇಲ್ಗಡೆ ಸ್ವಲ್ಪ ಜಾಗ ಬಿಟ್ಟು ಸ್ಟಾಪ್ ಲಾಸನ್ನು ಇಡಬೇಕಾಗ್ತದೆ. ಹಾಗೂ ದರ ಎಲ್ಲಿಂದ ಮೇಲೆ ಬರಲಿಕ್ಕೆ ಶುರು ಆಯಿತು ನೋಡಿ, ಇಲ್ಲಿಂದ ಅಲ್ವಾ, ಇಲ್ಲೊಂದು ಸಪೋರ್ಟ್ ಥರ ಇದೆ. ಸೊ ಇಲ್ಲಿಂದ ಮೇಲೆ ಬರಲಿಕ್ಕೆ ಶುರು ಆಯಿತು. ಸೊ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗ್ತದೆ, ಆಯಿತಾ. ಸೊ ಎಂಟ್ರಿಯನ್ನು ನೀವು ಇದು ಕ್ಲೋಸ್ ಆದಾಗ ತಗೊಳ್ಬೋದು. ಮಂತ್ಲಿ ಚಾರ್ಟನ್ನು ಕ್ಲೋಸ್ ಆಗ್ಲಿಕ್ಕೆ ಬಿಡಬೇಕು, ಆಯಿತಾ. ಕ್ಲೋಸ್ ಆಗ್ಲಿಕ್ಕೆ ಬಿಡಬೇಕಂದ್ರೆ ಮಂತ್ಲಿ ಚಾರ್ಟ್ ಕೊನೆ ಆಗ್ತಾ ಬಂದಿದೆ, ಇನ್ನೇನು 3-4 ಗಂಟೆ ಆಗಿದೆ. ಚಾರ್ಟ್ ನೋಡ್ತಾ ಇದ್ದೀರಿ, 3:30 ಗಂಟೆಗೆ ಕ್ಲೋಸ್ ಆಗೋದು ನಿಮಗೆ ಗೊತ್ತಾಗ್ತದೆ, ಇಲ್ಲೇ ಕ್ಲೋಸ್ ಆಗ್ತದೆ ಅಂತ ಹೇಳಿ. ಆವಾಗ ನೀವು ಎಂಟ್ರಿ ತಗೊಳ್ಬೋದು. ಸೊ ತಗೊಂಡ್ರೆ ನೀವು ಇಲ್ಲಿಯ ತನಕ ಬರ್ಬೋದಿತ್ತು, ಆಯಿತಾ. ಸೊ ಇದು ಟಾರ್ಗೆಟ್ ಹಿಟ್ ಆಗಿದೆ. ಟಾರ್ಗೆಟ್ ಹಿಟ್ ಆದ ಚಾರ್ಟನ್ನೇ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಸ್ಟಾಪ್ ಲಾಸ್ ಯಾಕೆ ಬೇಕಾಗುವುದಂದರೆ ಎಲ್ಲ ಸರಿ ಇದ್ದರೂ ಕೆಲವೊಮ್ಮೆ ನಮ್ಮ ಅನಾಲಿಸಿಸ್ ತಪ್ಪಾಗೇ ಇರ್ತದೆ. ಮಾರ್ಕೆಟ್ ನಮಗೆ ಬೇಕಾದಾಗ ಹೋಗುವುದಿಲ್ಲ, ಅದಕ್ಕೆ ನಾವು ಸ್ಟಾಪ್ ಲಾಸನ್ನು ಬಳಸುವಂಥದ್ದು. ನೀವು ಯಾವುದೇ ಪ್ಯಾಟರ್ನನ್ನು ಕಲೀರಿ,
ಆಯಿತಾ. ಯಾವುದೇ ಪ್ಯಾಟರ್ನ್ ಕಲಿತು ಯಾವುದೇ ರೀತಿ ಡಿಸಿಷನ್ ತೊಗೊಂಡ್ರು ಮಾರ್ಕೆಟ್ ಏನು ಮಾಡಬೇಕು ಅದನ್ನು ಮಾಡ್ತದೆ. ಅದಕ್ಕೆ ನಾವು ಸ್ಟಾಪ್ ಲಾಸ್ ಹಾಕುವಂಥದ್ದು, ಆಯಿತಾ. ಸೊ ಇಲ್ಲಿ ನೀವು ನೋಡಿದಾಗ 400 ಇತ್ತು. ಸೊ 400 ಒಂದು ರೌಂಡ್ ನಂಬರ್, ಆಯಿತಾ. ಸೊ ಅದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತದೆ. ಸೊ ಇಲ್ಲಿಂದ ದರ ಕೆಳಗೆ ಬಿತ್ತು, ಅರ್ಥ ಆಯ್ತಾ. ಸರಿ, ಈಗ ಇಲ್ಲಿ ನೀವು ಸೇಫ್ ಎಂಟ್ರಿ ತಗೊಳ್ಬೇಕು ಅಂತಾದರೆ ಈ ಒಂದು ಕ್ಲೋಸಿಂಗ್ ಪ್ರೈಸ್ ಉಂಟಲ್ಲ, ಇದರ ಕೆಳಗೆ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಬಿಡಬೇಕು, ಆಯಿತಾ. ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಬಿಡಬೇಕು. ನೋಡಿ, ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ, ಆಯಿತಾ. ಆದರೆ ಇಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಈ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಇನ್ನೊಂದು ತಿಂಗಳು ಬೇಕು. ಇದು ಮಂತ್ಲಿ ಚಾರ್ಟ್ ಅಲ್ವಾ. ಸೊ ಇದು 1 ತಿಂಗಳಲ್ಲಿ ಆದದ್ದು, ಅದರ ನೆಕ್ಸ್ಟ್ ಕ್ಯಾಂಡಲ್ ಕೂಡ 1 ತಿಂಗಳಲ್ಲಿ ಆದದ್ದು. ಅಂದರೆ ನೀವು ಪ್ರೈಸ್ ಕನ್ಫರ್ಮೇಷನ್ಗೆ ಕಾಯ್ತಾ ಕೂತ್ರೆ ಇನ್ನೊಂದು ತಿಂಗಳು ಕಾಯಬೇಕಾಗ್ತದೆ, ಅರ್ಥ ಆಯ್ತಾ. ಇನ್ನೊಂದು ತಿಂಗಳು ಕಾದರೆ ನಿಮಗೆ ಪ್ರೈಸ್ ಕನ್ಫರ್ಮೇಷನ್ ಸಿಗ್ತದೆ, ಮತ್ತೆ ನೀವು ಇಲ್ಲಿ ಎಂಟ್ರಿ ಆಗಬಹುದು, ಆಯಿತಾ. ಇಲ್ಲಿ ಎಂಟ್ರಿ ಆಗ್ಬೋದು. ಆದಾಗ ಏನಾಗ್ತದೆ, ನಿಮ್ಮ ರಿಸ್ಕ್ ಜಾಸ್ತಿ ಆಗ್ತದೆ, ಸರಿನಾ. ಇನ್ನೊಂದು, ಬೇರಿಶ್ ಎನ್ಗಲ್ಫಿಂಗ್ ಆದಾಗ ಸಾಮಾನ್ಯವಾಗಿ ಪ್ರೈಸ್ ಕನ್ಫರ್ಮೇಷನ್ ತಗೊಳ್ಳುವ ಅಗತ್ಯ ಇರುವುದಿಲ್ಲ, ಆಯಿತಾ. ಸೊ ಇಲ್ಲೇ ನೀವು ಎಂಟ್ರಿ ಆಗ್ಬೋದು. ಪ್ರೈಸ್ ಕನ್ಫರ್ಮೇಷನ್ ಯಾವಾಗ ಬೇಕಾಗ್ತದೆ ಅಂದರೆ ಇನ್ನಷ್ಟು ಸೇಫ್ ಆಗಿ ಇರಬೇಕಾದಾಗ. ಆದರೆ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ 2 ಕ್ಯಾಂಡಲ್ ಸ್ಟಿಕ್ನ ಪ್ಯಾಟರ್ನ್ ಆದದ್ದರಿಂದ ಪ್ರೈಸ್ ಕನ್ಫರ್ಮೇಷನಿಗೆ ನೀವು ವೇಟ್ ಮಾಡಬೇಕಾಗಿಲ್ಲ, ಅರ್ಥ ಆಯ್ತಾ. ಸೊ ಇದರ ಕೆಳಗೆ ದರ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಎಂಟರ್ ಆಗ್ಬೋದು, ಅದು ಕೂಡ ಮಾಡ್ಬೋದು, ಸರಿನಾ. ಸರಿ, ಸೊ ಇದು ಜೆ ಕುಮಾರ್ ಇನ್ಫ್ರಾ ಕಂಪನಿಯ ಮಂತ್ಲಿ ಚಾರ್ಟ್, ಅರ್ಥ ಆಯ್ತಲ್ಲ. ಈಗ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ನ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿಯ ತನಕ ಬುಲ್ಸ್ ಅಥವಾ ಬೈಯರ್ಸ್ ಮಾರ್ಕೆಟನ್ನು ಅಥವಾ ಪ್ರೈಸನ್ನು ಕಂಟ್ರೋಲ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರು ಅಲ್ವಾ. ನೋಡಿ, ಸಾಧಾರಣ 160 ರೂಪಾಯಿಯಿಂದ 400 ರೂಪಾಯಿ ತನಕ ಬೈಯರ್ಸ್ ಅಥವಾ ಬುಲ್ಸ್ ಕಂಟ್ರೋಲಲ್ಲಿ ದರವನ್ನು ತಗೊಂಡು ಹೋಗ್ತಾ ಇದ್ರು. ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದಿದೆ ಹೊರತು ಮತ್ತೆ ಇಲ್ಲಿಂದ ಇಲ್ಲಿಯ ತನಕ ದರವನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ರು ಅಲ್ವಾ. ನೆಕ್ಸ್ಟ್ ಏನಾಯಿತು, ಪ್ರೈಸ್ ಓಪನ್ ಆಯಿತು, ಇಲ್ಲಿ ಓಪನ್ ಆಯಿತು. ಪುನಃ ಬುಲ್ಸ್ ಅಥವಾ ಬೈಯರ್ಸ್ ದರವನ್ನು ಮೇಲಕ್ಕೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸಿದ್ರು, ಆದಷ್ಟು ಮೇಲ್ಗಡೆ ತಗೊಂಡು ಹೋದರು. 450 ತನಕ ತಗೊಂಡು ಹೋದರು. ಪುನಃ 450 ಒಂದು ರೌಂಡ್ ನಂಬರ್, ಆಯಿತಾ. 450 ತನಕ ತಗೊಂಡು ಹೋದರು. ಅಷ್ಟೊತ್ತಿಗೆ ಏನಾಯಿತು, ಬೇರ್ಸ್ ಅಥವಾ ಸೆಲ್ಲರ್ಸ್ ಮಾರ್ಕೆಟಿಗೆ ಬಂದರು, ಆಯಿತಾ. ಹೊಸ ಸೆಲ್ಲರ್ಸ್ ಬಂದಿರ್ಬೋದು ಅಥವಾ ಇಲ್ಲಿದ್ದವರು ಪ್ರಾಫಿಟನ್ನು ಬುಕ್ ಮಾಡಿರ್ಬೋದು. ಏನಾಯಿತು, ದರ ಇಲ್ಲಿಂದ ಕೆಳಗೆ ಬೀಳಲಿಕ್ಕೆ ಶುರು ಆಯಿತು. ಬಿದ್ದು ಓಪನಿಂಗ್ ಪ್ರೈಸ್ನ ಕೆಳಗೆ ಕೂಡ ಬಂದು ಇಲ್ಲಿಯ ತನಕ ಬಂತು, ಆಯಿತಾ. ಇಲ್ಲಿ ತನಕ ಬಂದಾಗ ಸ್ವಲ್ಪ ಬೈಯರ್ಸ್ ಬಂದು ಮೇಲಕ್ಕೆ ತಗೊಂಡು ಹೋದರೂ ಕೂಡ ಅದನ್ನು ಓಪನಿಂಗ್ ಪ್ರೈಸ್ಗಿಂತ ಮೇಲೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಆಯಿತಾ. ಅದನ್ನು ಇಲ್ಲಿಯೇ ಕ್ಲೋಸ್ ಮಾಡಿದರು. ಈಗ ಏನು ಇಲ್ಲಿ ನೀವು ತಿಳ್ಕೊಳ್ಬೇಕು ಅಂದರೆ, ಬೈಯರ್ಸ್ನ ಹತ್ತಿರ 1 ತಿಂಗಳ ಅವಧಿ ಇತ್ತು ಏನು ಮಾಡಲಿಕ್ಕೆ, ದರವನ್ನು ಮೇಲಕ್ಕೆ ತಗೊಂಡು ಕ್ಲೋಸ್ ಮಾಡಲಿಕ್ಕೆ. ಆದರೆ ಆ 1 ತಿಂಗಳು ಕೂಡ ಅವರಿಗೆ ಸಾಕಾಗಲಿಲ್ಲ. 1 ತಿಂಗಳಲ್ಲಿ ಅವರು ಎಷ್ಟು ಪರಿಶ್ರಮ ಪಟ್ಟರೂ ಕೂಡ ಕೊನೆಗೆ ಗೆದ್ದದ್ದು ಇದರಲ್ಲಿ ಸೆಲ್ಲರ್ಸ್ ಏನು ಮಾಡಿದ್ರು ಅಂದರೆ, ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆನೆ ಕ್ಲೋಸ್ ಮಾಡಲಿಕ್ಕೆ ಸಫಲರಾದರು, ಆಯಿತಾ. ಸೊ ಇದಕ್ಕಿಂತ ಜಾಸ್ತಿ ಆಯಿತು. ನೋಡಿ, ಇಲ್ಲಿ ಓಪನಿಂಗ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ಮೇಲಿರ್ತದೆ, ಓಪನಿಂಗ್ ಪ್ರೈಸ್ ಕೆಳಗಿರ್ತದೆ ಗ್ರೀನ್ ಕ್ಯಾಂಡಲಲ್ಲಿ. ಅದನ್ನು ನುಂಗುವ ಹಾಗೆ ಇದರಲ್ಲಿ ಬಂತು.
ಮೊದಲು ಇಲ್ಲಿ ಓಪನ್ ಆಗಿದ್ದರೂ ಕೂಡ, ಅಂದರೆ ಇದರ ಕ್ಲೋಸಿಂಗ್ ಪ್ರೈಸ್ನ ಮೇಲೆ ಓಪನ್ ಆಗಿದ್ದರೂ ಕೂಡ 1 ತಿಂಗಳ ಅವಧಿಯಲ್ಲಿ ಬೈಯರ್ಸಿಗೆ ಈ ಪ್ರೈಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲೇ ಇಲ್ಲ. ಮೇಲ್ ತಗೊಂಡು ಹೋಗಲಿಕ್ಕೆ ಆಗಲಿಲ್ಲ. ಮೇಲ್ ತಗೊಂಡು ಹೋದರೂ ಕೂಡ ಸೆಲ್ಲರ್ಸ್ ಕೆಳಗೆ ಬಂದು ವಾಪಸ್ ಇಲ್ಲಿ ಕ್ಲೋಸ್ ಮಾಡಿ ಇಟ್ಟಿರೋದು. ಅಂದರೆ ಸೆಲ್ಲರ್ಸ್ನ ಶಕ್ತಿ ಬೈಯರ್ಸ್ನ ಶಕ್ತಿಗಿಂತ ಜಾಸ್ತಿ ಆಯಿತು. ಏನು ಬೈಯರ್ಸ್ನ ಶಕ್ತಿ ಇಲ್ಲಿಂದ ಇಲ್ಲಿ ತನಕ ಇತ್ತೋ ಅದಕ್ಕಿಂತ ಜಾಸ್ತಿ ಶಕ್ತಿಯನ್ನು ಸೆಲ್ಲರ್ಸ್ ಹಾಕಿ ಈ ರೀತಿ ಒಂದು ಕ್ಯಾಂಡಲನ್ನು ಕ್ಲೋಸ್ ಮಾಡಿದರು. ಅಂದರೆ ಇಲ್ಲಿ ಸೆಲ್ಲರ್ಸ್ ಬಂದಿದ್ದಾರೆ ಮಾರ್ಕೆಟಿಗೆ ಅಂತ, ಆಯಿತಾ? ಅಥವಾ ಇಲ್ಲಿರುವ ಬೈಯರ್ಸ್ ಸೆಲ್ಲರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಅನ್ನುವ ಅರ್ಥ, ಸರಿನಾ? ಸೊ ಇಲ್ಲಿಂದ ಇನ್ನು ಮಾರ್ಕೆಟ್ ಬೀಳ್ತದೆ ಅಂತ ಹೇಳಿ ಆ ಸೂಚನೆಯನ್ನು ನಮಗೆ ಈ ಪ್ಯಾಟರ್ನ್ ಕೊಡ್ತದೆ, ಆಯಿತಾ? ಎಲ್ಲ ಕಡೆಯೂ ಹಾಗೆ. ಎಷ್ಟೇ ಅವಧಿ ನೀವು ತಗೊಂಡಿದ್ರು, ಡೇ ಕ್ಯಾಂಡಲ್ ಆಗಿದ್ರು ಕೂಡ, ಒಂದು ದಿನ ಇತ್ತು ಅವರಿಗೆ, ಯಾರಿಗೆ? ಬೈಯರ್ಸಿಗೆ ಮೇಲ್ ತಗೊಂಡು ಹೋಗಲಿಕ್ಕೆ ಆಗಲಿಲ್ಲ. ಕೊನೆಗೆ ವಿನ್ ಆದದ್ದು ಸೆಲ್ಲರ್ಸೇ. 5 ನಿಮಿಷ ಕ್ಯಾಂಡಲ್, 5 ನಿಮಿಷದ ಚಾರ್ಟ್ ಆಗಿದ್ರೆ ಇದು 5 ನಿಮಿಷ ಇತ್ತು ಬೈಯರ್ಸಿಗೆ ಮೇಲ್ ತಗೊಂಡು ಹೋಗ್ಲಿಕ್ಕೆ, ಆದರೆ ಆಗಲಿಲ್ಲ, ಸೆಲ್ಲರ್ಸೇ ವಿನ್ ಆದರು. ಸೊ ಈ ಒಂದು ಆಟದಲ್ಲಿ ಸೆಲ್ಲರ್ಸೇ ವಿನ್ ಆದರು. ಸೊ ಇನ್ನೂ ದರ ಕೆಳಗೆ ಹೋಗ್ತದೆ ಅನ್ನೋದನ್ನು ಇದು ಸೂಚಿಸ್ತದೆ, ಸರಿನಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ. ದರ ಮೇಲ್ ಬರ್ತಾ ಇತ್ತು. ಇದು ಕೂಡ ಮಂತ್ಲಿ ಚಾರ್ಟ್, ಹಲವಾರು ತಿಂಗಳಿಂದ ದರ ಮೇಲ್ ಬರ್ತಿತ್ತು. ಇಲ್ಲಿ ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಆಗಿದೆ ಅಲ್ವಾ? ಇದು ಅದ್ಭುತವಾದ ಒಂದು ಪ್ಯಾಟರ್ನ್, ಆಯಿತಾ? ಸೊ ನಮಗೆ ಬೇಕಾದ ಹಾಗೆ ಇದೆ, ಎಲ್ಲ ಲಕ್ಷಣಗಳು ಈ ಪ್ಯಾಟರ್ನಲ್ಲಿದೆ. ಇನ್ನು ನಾವು ಇದರ ಪ್ರಕಾರ ಎಂಟ್ರಿಯನ್ನು ತಗೊಳ್ಬೋದು. ನಾನು ಹೇಳಿದ್ದೇನೆ, ರೂಲ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ? ಅದು ಬೇಡ ಅಂತ ಆದರೆ, ಅದರ ನೆಕ್ಸ್ಟ್ ನೀವು ಪ್ರೈಸ್ ಕನ್ಫರ್ಮೇಷನ್ಗೆ ಕಾಯ್ತೀರಿ ಅಂತ ಆದರೆ ಇನ್ನೊಂದು ಕ್ಯಾಂಡಲಿಗೆ ಕಾಯಬೇಕು. 1 ತಿಂಗಳು ತಗೊಳ್ತದೆ, ಆಯಿತಾ? ಇನ್ನೊಂದು ಕ್ಯಾಂಡಲ್ ಸ್ಟಿಕ್ ಆಗಿದೆ ಇಲ್ಲಿ ನೋಡಿ, ಆಯಿತಾ? ಇದಾದಾಗ ಏನಾಗಿದೆ ಅಂದರೆ ಇದು ಬೇರಿಶ್ ಎನ್ಗಲ್ಫಿಂಗ್ ಆಗಿದೆ. ಇಲ್ಲಿ ಹಸಿರು ಕ್ಯಾಂಡಲ್ ಬಂದಿದೆ, ಇಲ್ಲಿ ಕೆಂಪು ಬಂದಿದೆ, ಇದಕ್ಕಿಂತ ಇದು ಮೇಲಿದೆ, ಈ ಲೆವೆಲ್ಗಿಂತ ಇದು ಕೆಳಗಿದೆ. ಇದು ಬೇರಿಶ್ ಎನ್ಗಲ್ಫಿಂಗ್ ಆಗಿದೆ. ಬೇರಿಶ್ ಎನ್ಗಲ್ಫಿಂಗ್ನ ಎಲ್ಲ ಲಕ್ಷಣಗಳು ಇಲ್ಲಿವೆ, ಆಯಿತಾ? ಈಗೇನಾಯ್ತಂದರೆ ಇದು ತುಂಬ ಸ್ಟ್ರಾಂಗ್ ಆಯಿತು, ತುಂಬ ಬಲಿಷ್ಠವಾಯಿತು. ಯಾಕಂದರೆ ಇದು ಕೂಡ ಬೇರಿಶ್ ರಿವರ್ಸಲ್ ಪ್ಯಾಟರ್ನ್, ಇದು ಕೂಡ ಬೇರಿಶ್ ರಿವರ್ಸಲ್ ಪ್ಯಾಟರ್ನ್. ಇದು ಸೇರಿದಾಗ ಇನ್ನಷ್ಟು ಬಲಿಷ್ಠ ಆಯಿತು. ಅಂದರೆ ಏನರ್ಥ? ಇಲ್ಲಿ ಪ್ಯಾಟರ್ನ್ ವರ್ಕ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಯಿತು, ಆಯಿತಾ? ಸೊ ನೀವೇನು ಮಾಡ್ಬೋದು ಅಂದರೆ ಇದರ ಮೇಲ್ಗಡೆ ನೋಡಿ, ಈ 2 ಪ್ಯಾಟರ್ನ್ನಲ್ಲಿ, ಈ 2 ಕ್ಯಾಂಡಲ್ ಸ್ಟಿಕ್ನಲ್ಲಿ ಎತ್ತರ ಇರುವಂಥದ್ದು ಇದು ಎಡಗಡೆದು ಅಲ್ವಾ? ಸೊ ಇದರ ಮೇಲ್ಗಡೆ ನೀವು ಸ್ಟಾಪ್ ಲಾಸ್ ಇಟ್ಟು, ಎಲ್ಲಿಂದ ದರ ಮೇಲ್ ಬರಲಿಕ್ಕೆ ಶುರು ಆಯಿತು ಇಲ್ಲಿ ಅಲ್ವಾ? ಸೊ ಇಲ್ಲಿಯ ತನಕ ನೀವು ಟಾರ್ಗೆಟ್ ಇಟ್ಕೊಂಡು ಟ್ರೇಡಿಗೆ ಎಂಟರ್ ಆಗ್ಬೋದು, ಸರಿನಾ? ಸೊ ಇದು ಮಂತ್ಲಿ ಚಾರ್ಟ್, ಅರ್ಥ ಆಯ್ತಾ? ಸೊ ಇದು ಮಂತ್ಲಿ ಅಂದರೆ ನೋಡಿ, ಇಷ್ಟು 1 ವರ್ಷ, ಸಾಧಾರಣ 2 ವರ್ಷಗಳು ಬೇಕಾಯ್ತು ಇಲ್ಲಿ ತನಕ ಬರಲಿಕ್ಕೆ, ಅರ್ಥ ಆಯ್ತಾ? ನಾನು ಹೇಳಿದ್ದೇನೆ, ಇದರಲ್ಲಿ ಫ್ಯೂಚರ್ಸ್ ಆಪ್ಷನ್ಸ್ ಇದ್ದರೆ ಒಂದು ವಿಷಯ, ಇಲ್ಲದೇ ಇದ್ದರೆ ನಾವು ಇಲ್ಲಿ ಟ್ರೇಡ್ ತಗೊಂಡಾಗ ಇಲ್ಲಿ ಎಕ್ಸಿಟ್ ಆಗಬೇಕಷ್ಟೇ, ಸರಿನಾ? ಈಗ ನೀವು ಇದಕ್ಕೆ ಎಲ್ಲಾದರೂ ಪ್ರೈಸ್ ಕನ್ಫರ್ಮೇಷನಿಗೆ ವೆಯ್ಟ್ ಮಾಡಿದರೆ, ಅಂದರೆ ಇದರ ಕೆಳಗೆ ಕ್ಯಾಂಡಲ್ ಕ್ಲೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡಿದರೆ, ನೆಕ್ಸ್ಟ್ ನೋಡಿ ಆ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ, ಈ ಲೆವೆಲ್ನ ಮೇಲ್ಗಡೆಗೆ ಪ್ರೈಸ್ ಕ್ಲೋಸ್ ಆಯಿತು ಅಲ್ವಾ? ಸೊ ಹಾಗಂತೇಳಿ ನೀವು ಬಿಟ್ಟಿದ್ದಿದ್ರೆ ಇಲ್ಲಿಯ ತನಕ ಮೂವ್ ನಿಮ್ಮದು ಹೋಗ್ತಾ ಇತ್ತು ಅಲ್ವಾ? ಸೊ ಅದಕ್ಕೆ ಹೇಳಿದ್ದು ನಾನು, ಈ ರೀತಿಯೆಲ್ಲ ಬಂದರೆ, ಈ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದರೆ ನೀವು ಪ್ರೈಸ್ ಕನ್ಫರ್ಮೇಷನ್ ಇಲ್ಲದೆ ನೀವು ಟ್ರೇಡಿಗೆ ಎಂಟರ್ ಆಗಬಹುದು. ಆದರೆ ಏನು ಚೆಕ್ ಮಾಡಬೇಕು ನೀವು? ಇದು ರೆಸಿಸ್ಟೆನ್ಸಲ್ಲಿ ಆಗ್ತಾ ಇದೆಯಾ, ರೌಂಡ್ ನಂಬರ್ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಬೇಕು, ಸರಿನಾ? ಸೊ ಈ ರೀತಿ ನಾವು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನನ್ನು ಟ್ರೇಡ್ ಮಾಡ್ತೇವೆ, ಆಯಿತಾ?